ನಾಡಿನಲ್ಲಿ ಉತ್ತಮ ಮಳೆ ಬೆಳೆಯಾಗಲೆಂದು ದೇವರಿಗೆ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಯನ್ನು ಸಲ್ಲಿಸಿದ ಕಣ್ಣೂರು ಗ್ರಾಮ ಪಂಚಾಯಿತಿ ಸದಸ್ಯ ಡಿಎಂ ನಾರಾಯಣಪ್ಪ ಕುಟುಂಬಸ್ಥರು. ಶ್ರೀ ವಜ್ರಮುನೇಶ್ವರ ಸ್ವಾಮಿ ಮತ್ತು ಶ್ರೀ ಬಾವಿಕೊಂಡ ಗಂಗಮ್ಮ ದೇವಿಯ 3ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ದೇವರಿಗೆ ಕುಂಕುಮಾಭಿಷೇಕ, ಪುಷ್ಪಾಭಿಷೇಕ, ಶಾಂತಿ ಹೋಮ, ಗಂಗೆ ಪೂಜೆ, ಮಹಾಮಂಗಳಾರತಿ, ಬೆಲ್ಲದಾರತಿ ಅಭಿಷೇಕವನ್ನ ಮಾಡಿದ್ರು. ನಾಡಿನಲ್ಲಿ ಬರಗಾಲ ಎದುರಾಗಿ ನೀರಿಗೆ ಎಲ್ಲೆಲ್ಲಿಯೂ ಕೂಡ ಹಾಹಾಕಾರ ಶುರುವಾಗಿದೆ. ಹೆಚ್ಚು ಮಳೆಯಾಗಿ ರೈತರಿಗೆ, ನಾಡಿನ ಜನರಿಗೆ ನೀರಿನ ಸಮಸ್ಯೆ ನೀಗಲೆಂದು ದೇವರಿಗೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಸೇರಿಕೊಂಡು ವಿವಿಧ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡರು. ಮನಸ್ಸು ಇಂದ್ರಿಯರ್ವಾ ಅನ್ಕೊಂಡಿದ್ಕ ಪ್ರತಿ ಒಂದು ಗ್ರಾಮದಲ್ಲಿ ಸುಮಾರು 100 ಬೋರ್ಗಳು ಪಾಯಿಂಟ್ ಮಾಡಿದ್ದೀನಿ. ಆ ಯಮ್ಮನು ಮಹಿಮೆಯಿಂದ ಯಾವುದು ಇವತ್ತಿಗೂ ಬೈಲೂರು ಅನ್ನಂಗಿಲ್ಲ. ಗಂಗಮ್ಮನು ಮಹಿಮೆ ಅಷ್ಟು ಇದು. ಆದರೆ ಪ್ರತಿಷ್ಠಾಪನೆಗೆ ಬಂದಿದ್ದಂಥ ಜನ ಕೆಲವರು ಬಂದು 15 ದಿವಸಕ್ಕೆ 3 ವಾರಕ್ಕೆ ಬಂದ್ಬಿಟ್ಟು ನಮ್ಗೆ ಒಳ್ಳೇದಾಗದೆ ಅಂತ ಹೇಳ್ಬಿಟ್ಟು ಕೆಲವರು ಯಾರೋ ಗೂಡಿ ಕಣ್ಣವ್ರು ಬಂದಿದ್ರು, ಕೆಲವರು ಬಂದು ಯಲಂಕದಿಂದ ಬಂದಿದ್ರು, ಮಿಲಿಟ್ರಿ ಕ್ವಾರ್ಟರ್ ಸ್ಕೂಲಿಂದ. ಇಂಥವ್ರು ಬಂದು ನಮ್ಮ ಯಮ್ಮ ಒಳ್ಳೇದು ಮಾಡೋರು ಅಂತೇಳಿ ಅಕ್ಕಿಗಳು ಎಲ್ಲ ಬಗೆಹರಿಸ್ಕೊಂಡು ವಾರ ಬಂದು ಪೂಜೆಗಳು ಮಾಡ್ಕೊಂಡು ಎಲ್ಲ ಹೋಗವ್ರೆ. ಅದರಿಂದ ಯಮ್ಮನ ಮಹಿಮೆ ಬಹು ದೊಡ್ಡದು ಅಂತ ಹೇಳ್ಬಿಟ್ಟು ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾರ ತಾಯಿನ ನೆನೆಸ್ಕೊಂಡು ಯಾರ ಯಮ್ಮನು ರಾತ್ರಿ ಆಗಲು ಅಂತ ನಾನು ಅಂತೇಳಿ ಯಾರು ತಿಳ್ಕೊಂಡು ಮಾಡ್ತಾರ ಅವ್ರಿಗೆ ಯಾವತ್ತೂ ಆ ಯಮ್ಮನು ದ್ರೋಹ ಮಾಡಲ್ಲ. ಆ ಯಮ್ಮನು ಬೇಗ ಆದಷ್ಟು ಅವ್ರ ಸುಖ ಸಂಪಾದನೆ ಕೊಡ್ತಾಳೆ ಅಂತೇಳಿ ನನ್ನ ಮಹಿಮೆ. ದಯವಿಟ್ಟು ಎಲ್ಲರೂ ಬಂದ ಯಮ್ಮ ದಕ್ಷಿಣೆ ಮಾಡ್ಬೇಕಾದ್ರೆ ಕಾರಣ ಮಳೆಗಳಿಲ್ಲ, ಕುಡಿಯೋದಕ್ಕೂ ನೀರಿಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟದೆ. ಮೂಗುಜೀವಕ್ಕೆ ನೀರಿಲ್ಲ, ಅಕ್ಕಿಗಳು ಅಂತವು ಕಾಡಲ್ಲಿ ಅಕ್ಕಿಗಳು ಪ್ರಾಣಿಗಳು ಕೂಡ ನೀರಿಲ್ಲದಾಗಿರೋದ್ರಿಂದ ಆ ಯಮ್ಮನ ಮಹಿಮೆಗೆ ನಾವು ಮುಕ್ಕೊಂಡು ದಯವಿಟ್ಟು ಎಲ್ಲ ಮಳೆ ಸಂಪೃಷ್ಣಗಾಗಿ ಯಾವಾಗಲೂ ಇದ್ದಂಗೆ ಜನ ಇರಬೇಕು, ಮೂಗುಜೀವ ಉಳಿಬೇಕು, ಅಕ್ಕಿಗಳು ಎಲ್ಲ ಉಳಿಬೇಕು ಅಂತೇಳಿ ಎಮ್ನಲ್ಲಿ ಮನವಿ ಮಾಡ್ಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಿ. ದಯವಿಟ್ಟು ಎಲ್ರೂ ಎಮ್ಮನ್ನ ಮತ್ತೆ ಒಂದ್ಸತಿ ಬೇಡ್ಕೊಳ್ರಿ. ನಮ್ಗೆ ಮಳೆ ಆಗಿ ನಮ್ಮ ದೇಶ, ನಮ್ಮ ಊರು, ಪ್ರಪಂಚ ಚೆನ್ನಾಗಿಲ್ಲ ಅಂತೇಳಿ ನನ್ನ ಮನವಿ.